ಭದ್ರಾ ಮೇಲ್ದಂಡೆ ಯೋಜನೆ ನಮ್ಮ ಕೂಸು ಆಗಿತ್ತು. ನಮ್ಮ ಹೋಬಳಿ ಮಟ್ಟದ ಎಲ್ಲಾ ಕೆರೆಗಳಿಗೆ ನೀರು ಹರಿಸಿದರೆ ಮಾತ್ರ ರೈತರು ಅಭಿವೃದ್ಧಿ ಆಗುತ್ತಾರೆ ಎಂದು ವಿಶ್ವಕರ್ಮ ಸಮಾಜದ ಕಾರ್ಯದರ್ಶಿ ಲೋಕೇಶ್ ಹೇಳಿದರು. ಪಟ್ಟಣದ ವಾಲ್ಮೀಕಿ ಕಚೇರಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಬಂದ್ ಕರೆಗೆ ಪೂರ್ವಭಾವಿ ಸಭೆ ನಡೆಯಿತು. ನಂತರ ಮಾತನಾಡಿದ ಅವರು, ಹೋರಾಟ ಎಂಬುದು ಅರ್ಧಕ್ಕೆ ನಿಲ್ಲಬಾರದು. ನಂತರ ಇದೇ ತಿಂಗಳ 12ರಂದು ಬಂದ್ಗೆ ಕರೆ ನೀಡಲಾಗಿದೆ. ಚಿನ್ನ ಬೆಳ್ಳಿ ವರ್ತಕರಿಂದ ನಮ್ಮ ಬೆಂಬಲ ಸೂಚಿಸಿದ್ದೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಎತ್ತಿನಹಟ್ಟಿ ಗೌಡರು, ನೀರಿಲ್ಲದೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪಕ್ಕದ ಜಗಳೂರು ತಾಲೂಕಿನ ಕೆರೆಗಳಿಗೆ ನೀರು ಬಂದಿವೆ. ನಮ್ಮ ಕೆರೆಗಳಿಗೆ ನೀರು ಬಂದರೆ ಮಾತ್ರ ಅಂತರ್ಜಲ ಹೆಚ್ಚಾಗುತ್ತದೆ. ಸಿರಿಗೆರೆ ಸ್ವಾಮೀಜಿ ಮತ್ತು ಶಾಸಕರನ್ನು ಕರೆಯಿಸಿ ಹೋರಾಟ ಮಾಡಿದರೆ ಮಾತ್ರ ನಮ್ಮ ಕೆರೆಗಳಿಗೆ ನೀರು ಬರಲು ಸಾಧ್ಯ ಎಂದರು. ಒಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ನಮ್ಮ ಪಟ್ಟಣ 20,000 ಕೋಟಿ ರೂಪಾಯಿ ಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ರು. 20,000 ಕೋಟಿಯಲ್ಲಿ ಎಷ್ಟು ಕೋಟಿ? 8,000 ಕೋಟಿ ಖರ್ಚಾಗಿದೆ ಅಂತೆ. ಇನ್ನು 12,000 ಕೋಟಿ ಬೇಕು. 8,000 ಕೋಟಿ ಸುಮಾರು 10 ವರ್ಷದಿಂದ 8,000 ಕೋಟಿ ಖರ್ಚು ಮಾಡಿದರೆ ಇನ್ನು 12,000 ಕೋಟಿ ಇನ್ನು ಎಷ್ಟು ವರ್ಷಕ್ಕೆ ಖರ್ಚು ಮಾಡಬೇಕು? ಬರ್ತಾ ಬರ್ತಾ ವರ್ಷಕ್ಕೆ ಇವತ್ತು 12,000 ಕೋಟಿ ಆದ್ರೆ ಸುಮಾರು ಇನ್ನು 2 ವರ್ಷಕ್ಕೆ 24 ಕೋಟಿ ಆಗ್ಬೋದು. SR ರೇಟ್ ವರ್ಷಕ್ಕೆ ಹೆಚ್ಚಾಗಿ ಹೋಗ್ತಾ ಇದೆ. ಆದ ಕಾರಣ ಅವೆಲ್ಲ ಯುವಕರು ಒಂದಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನಾವು ಈ ದಿನ ಕರೆದಂತ ಎಲ್ಲಾ ಪೂರ್ವಭಾವಿ ಸಭೆಗೆ ಏನಿಲ್ಲ ಎಲ್ಲಾ ಸಂಘ ಸದಸ್ಯರು ಒಂದು 200-300 ಒಂದು ಅನಿಸಿಕೆ ಕೊಟ್ಟು ಒಂದು ಪತ್ರಿಕಾಗೋಷ್ಠಿ ಕೊಡ್ಬೇಕು ಅಂತ ನಾವು ಕರೆ ಮಾಡಿದ್ವಿ. ಅದಕ್ಕೆ ಎಲ್ಲರೂ ಬಂದಿದ್ದಾರೆ. ಆದ್ರೆ ಎಲ್ಲ ನೀವು ಹಿರಿಯರ ಮಾರ್ಗದರ್ಶ ಬಂದಂತ 13ಕ್ಕೆ ಈಗ ನಮ್ಮ ನಾಯಕಿ ಹೋಬಳಿಯಲ್ಲಿ 8 ಗ್ರಾಮ ಪಂಚಾಯತಿ ಬಂದವೆ. 8 ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಭೇಟಿ ಆಗ್ತೀವಿ. ನಮ್ಮ ಹೋಬಳಿಯ ಎಲ್ಲ ಹಿರಿಯ ರೈತ ಮುಖಂಡರು ಹೋಗಿ ಅವ್ರ ಮನೆ ಬಾಗಿಲು ಭೇಟಿಯಾಗಿ ಅವ್ರ ಮನ ಓಡಿಸ್ತೀವಿ. ಬರೆಯಪ್ಪ ಈಗ 13ಕ್ಕೆ ಕರೆ ಮಾಡಿದ್ವಿ, ಪ್ರತಿಭಟನೆ ಮಾಡೋಣ ಅಂತ. ಇಲ್ಲಿ ಯಾರು ಬಂದಾರೆ? ಇಲ್ಲಿ ಈಗ ಕನ್ನಡ ಸಾಹಿತ್ಯ ಅಧ್ಯಕ್ಷರು ಶಾಲಾ ಕೇಳೋರು, ರೈತ ಸಂಘದ ಅಧ್ಯಕ್ಷರು ಶಾಲಾ ಕೇಳೋರು ಏನ್ ಮಾಡ್ತಾರೆ? ಕರೀತಾರೆ. ಕರೆದ ಮಾತಿಗೆ ಭಕ್ತರಪ್ಪ ನಿಂತೇನೋ ಕೊಡ್ತೀರ ಖರ್ಚಿಗೆ. ಇದು ಸಣ್ಣತನ. ಈ ಸಣ್ಣತನ ಭಾವವು ಎಲ್ಲಿ ಹೋಗಲು ಅಲ್ಲಿವರೆಗೆ ನಮ್ಮ ಮೋಡಿತನ ಹಿಂಗೆ ಎಂದು ಬೆಳವಣಿಗೆ ಆಗಕ್ಕೆ ಸಾಧ್ಯನೇ ಇಲ್ಲ.